ಕೆಆರ್ಎಸ್ ಡ್ಯಾಂನಲ್ಲಿನ ಪರಿಸ್ಥಿತಿ ಮತ್ತು ಮೆಟ್ಟೂರು ಡ್ಯಾಂನ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಟ್ಟೆ. ಒಂದು ಕಡೆ ಕೆಆರ್ಎಸ್ ಡ್ಯಾಂನಲ್ಲಿ ನೀರೇ ಇಲ್ಲ ರೀ. ನಮ್ಮ ಪ್ರತಿನಿಧಿ ಪ್ರವೀಣ್ ತೋರಿಸಿದ್ರಲ್ಲ ನಿಮಗೆ, ನೋಡಿ ಎರಡೂ ಅಟ್ ಎ ಟೈಮ್ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಮ ಟಿವಿ ಸ್ಕ್ರೀನ್ನ ಬಲಭಾಗ, ನನಗೆ ಎಡಭಾಗ. ಇಲ್ಲಿ ಕೆಆರ್ಎಸ್ ಡ್ಯಾಮ್ ಖಾಲಿಯಾಗಿದೆ. ಮತ್ತೊಂದು ಕಡೆ ನನ್ನ ಬಲಭಾಗ ಟಿವಿ ಸ್ಕ್ರೀನ್ ನಿಮಗೆ ಎಡಭಾಗದಲ್ಲಿ ಮೆಟ್ಟೂರು ಡ್ಯಾಮ್ ವಿಜುವಲ್ಸ್ ತೋರಿಸ್ತಾ ಇದೆ. ಕಂಪ್ಯಾರಿಸನ್ ನೀವೇ ನೋಡ್ತಾ ಇದ್ದೀರಿ, ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಕೆಆರ್ಎಸ್ ನಲ್ಲಿ ಇರುವಂತಹ ನೀರಿನ ಮಟ್ಟ 18 TMC. ಮೆಟ್ಟೂರು ಡ್ಯಾಮ್ ನಲ್ಲಿರುವಂತಹ ನೀರಿನ ಮಟ್ಟ ಈಗ ಪ್ರಸ್ತುತವಾಗಿ 36 TMC. ಕೆಆರ್ಎಸ್ ನಲ್ಲಿ ಎಷ್ಟು? 18. ಮೆಟ್ಟೂರಿನಲ್ಲೆಷ್ಟು? 36 TMC ನೀರು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕುಡಿಯಕ್ಕೆ ನೀರಿಲ್ಲ ರೀ. ತಮಿಳುನಾಡಲ್ಲಿ ಎರಡನೇ ಬೆಳೆ ಬೆಳೀತಾ ಇದ್ದಾರೆ ನೋಡಿ. ನಮ್ಮಲ್ಲಿ ನೀರಿಲ್ದೇನೆ ಕಬ್ಬು ನಾಶ ಆಗೋಗಿದೆ ಅಲ್ವಾ? ಇಲ್ಲಿ ನೋಡಿ, ಫಲವತ್ತಾದ ಭತ್ತದ ಬೆಳೆ, ಫಲವತ್ತಾದಂತಹ ಕಬ್ಬಿನ ಬೆಳೆ ಎಲ್ಲವನ್ನೂ ಬೆಳೀತಿದ್ದಾರೆ. ರೈತರು ಅಲ್ಲಿ ಮಗ್ನರಾಗಿದ್ದಾರೆ. ಬೆಳೆ ಬೆಳೆಯೋದಕ್ಕೆ ನಾಟಿ ಮಾಡ್ತಾ ಇದ್ದಾರೆ. ಹಚ್ಚ ಹಸಿರು. ನಮ್ಮಲ್ಲಿ ನೋಡಿ ಬರಡು ಭೂಮಿಯಾಗಿದೆ. ಬರಗಾಲದ ಪರಿಸ್ಥಿತಿ, ಬರಡು ಭೂಮಿಯಾಗಿದೆ. ಅಲ್ಲಿ ನೋಡಿದ್ರೆ ಎರಡನೇ ಬೆಳೆ ಬೆಳೀತಾ ಇದ್ದಾರೆ. ಸ್ವಚ್ಛಂದವಾಗಿದೆ, ಸಮೃದ್ಧವಾದಂತಹ ಬೆಳೆ ಇದಾವೆ. ನೆಕ್ಸ್ಟ್, ನೀರಿಲ್ಲದೆ ಎಲ್ಲ ರಾಗಿ ಬೆಳೆಗಳು ನೆಲ ಕಚ್ಚೋಗಿದೆ. ನಾನು ಹೇಳದ್ನಲ್ಲ, ನೋಡಿ ನಾಟಿ ಮಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ನಾನು ಮಾತಾಡಿದಾಗ ಬಹಳ ಖುಷಿಯಾಗಿದೆ. ಎರಡನೇ ಬೆಳೆ ಬೆಳೀತಾ ಇದ್ದೀನಿ ಸ್ವಾಮಿ ನಾನು. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಅಲ್ಲಿ ಎರಡನೇ ಬೆಳೆಗೆ ತಮಿಳುನಾಡು ಸರ್ಕಾರ ನಾಟಕ ಆಡ್ತಾ ಇದೆ. ನಾವು ಬೆಳೆ ಬೆಳೆಯೋದಕ್ಕೆ ಬಿಡ್ರಿ ಸ್ವಾಮಿ, ನೀರು ಕುಡಿಯೋದಕ್ಕೆ ಇಲ್ಲ. ನಾವು ಅವ್ರಿಗೆ ಎರಡನೇ ಬೆಳೆಗೆ ನೀರು ಕೊಡ್ಬೇಕಾ? ನೋಡಿ, ಮೂಕ ಪ್ರಾಣಿಗಳಿರೋದು ಪಾಪ. ನಮ್ಮ ರೈತ ಸಾಕಿರುವಂತಹ ಜಾನುವಾರು ಮೇವಿಲ್ದೆ ಪರದಾಡ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಸಮೃದ್ಧವಾದಂತಹ ಬಾಳೆ ಬೆಳೆ ನನಗೆ ಕಾಣಿಸಿದ ಎಲ್ಲವೂ ಕೂಡ ಹೀಗೆ ಹಚ್ಚ ಹಸಿರು, ಸಮೃದ್ಧವಾದಂತಹ ಬೆಳೆ. ಕಣ್ಣು ಹಾಯಿಸಿದಲ್ಲೆಲ್ಲವೂ ಕೂಡ ಹಸಿರು. ನೀರಿಗಂತೂ ಬರನೇ ಇಲ್ಲ ಅಲ್ಲಿ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಸ್ವಾಮಿ. ಜಾನುವಾರುಗಳಿಗೆ ಮೇವೇ ಇಲ್ಲ. ನೋಡಿ, ಇಲ್ಲಿ ಬಿತ್ತನೆಗೆ ಬ್ರೇಕ್ ಹಾಕಿದೆ ನಮ್ಮ ರಾಜ್ಯದಲ್ಲಿ. ರೈತರು, ಅದು ಮಂಡ್ಯ ಭಾಗದ್ದು, ನೀರಿಲ್ಲದೆ ಬಿತ್ತನೆಗೆ ಬ್ರೇಕ್ ಹಾಕಿದ್ದಾರೆ ರೈತರು. ಜಾನುವಾರುಗಳು ಮೇವಿಲ್ಲದೆ ಒದ್ದಾಡ್ತಾ ಇದೆ. ಆದರೆ ಇಲ್ಲಿ ನೋಡಿ, ಅತಿ ಹೆಚ್ಚು ನೀರು ಕುಡಿಯುವಂತಹ ಬೆಳೆ ಕಬ್ಬಿನ ಬೆಳೆ. ವಾವ್, ನೈಸ್. ಇದು ತಮಿಳುನಾಡು ಸರ್ಕಾರ ಆಡ್ತಿರೋ ನಾಟಕ ಅಲ್ಲದೆ ಇನ್ನೇನು. ನಮ್ಮ ನಾಲೆಗಳು ನೋಡಿ ಬರಿದಾಗಿದೆ. ಅಲ್ಲಿ ನಾಲೆಗಳಲ್ಲೂ ಕೂಡ ಸಮೃದ್ಧವಾಗಿ ನೀರು ಹರಿತಾ ಇದೆ. ಜಮೀನು ಪಕ್ಕದಲ್ಲೇ ತೆಂಗಿನ ಮರಗಳು, ಎಲ್ಲಿ ನೋಡಿದ್ರು ತೆಂಗಿನ ಮರಗಳು, ಸಮೃದ್ಧವಾಗಿ ಬೆಳ್ಕೊಂಡಿರುವಂತ ತೆಂಗಿನ ಬೆಳೆ. ಚಿತ್ರವನ್ನ ನಿಮ್ಮ ಮುಂದೆ ಇಟ್ಟೆ. ತಮಿಳುನಾಡು ಮೆಟ್ಟೂರು ಡ್ಯಾಮ್ನಲ್ಲಿ ಮಾತ್ರ ನೀರೋ ನೀರು, 36 TMC ನೀರು. ಕಣ್ಣು ಹಾಯಿಸದಲ್ಲೆಲ್ಲ ಜಲಾಶಯದಲ್ಲಿ ಬರೀ ನೀರೇ ಕಾಣಿಸ್ತು ನನಗೆ. ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ನಲ್ಲಿ ಜಲಸಾಗರವೇ ಇದೆ. ಎರಡನೇ ಬೆಳೆಯಲ್ಲಿ ತಮಿಳುನಾಡಿನ ರೈತರು ನಿರತರಾಗಿದ್ದಾರೆ. ಫಲವತ್ತಾದ ಭತ್ತದ ಬೆಳೆಯಲ್ಲಿ ಕಾಣಸಿಕ್ತು, ಸಮೃದ್ಧ ಬಾಳೆ ಬೆಳೆ ಕಾಣಸಿಕ್ತು, ತೆಂಗಿನ ಮರ ಕಾಣಸಿಕ್ತು. ಹೀಗೆ ಇಡೀ ತಮಿಳುನಾಡು ಫಲವತ್ತಾದ ಭೂಮಿಯನ್ನ ಹೊಂದಿದೆ. ಇದರ ಜೊತೆಗೆ ಈ ಪ್ರಸ್ತುತ ಬೆಳವಣಿಗೆ ಬಗ್ಗೆ ನಾನು ಹೇಳ್ತಾ ಇದ್ದೆ, ಎಕ್ಸ್ಪರ್ಟ್ಸ್ಗಳು ಮಾತಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಪ್ರತಿ ಬಾರಿನೂ ಅವರು ಖ್ಯಾತೆ ತೆಗಿತಾ ಇರೋದು ಉದ್ದೇಶ ಏನು ಅಂತಂದರೆ, ಅವರಿಗೆ ನಾವು ಏನು ಕಾವೇರಿ ಟ್ರಿಬ್ಯುನಲ್ಲು ತಿಂಗಳ ಇಷ್ಟು ನೀರು ಬಿಡಬೇಕು ಅಂಥೇಳಿ ಒಂದು ವ್ಯವಸ್ಥೆ ಮಾಡಿದೆ. ಆ ವ್ಯವಸ್ಥೆ ಆಧಾರದ ಮೇಲೆ ಅವರು ನಮಗೆ ಇಷ್ಟು ನೀರು ಬಿಡಬೇಕು ತಿಂಗಳಿಗೆ ಇಷ್ಟು ಅಂಥೇಳಿ ಜೂನಿಂದ ಜುಲೈ ಆಗಸ್ಟು ಆ ಥರ ಒಂದು ನೆಕ್ಸ್ಟ್ ವಾಟರ್ ಇಯರು ಮೇವರೆಗೂ ಕೂಡ ಬರ್ತದೆ.
ನೀರಾವರಿ ವರ್ಷ ಅಂತಂದರೆ ಜೂನಿಂದ ಶುರುವಾಗುತ್ತೆ. ಅದು ಮುಂಗಾರು ಶುರುವಾಗುವಂಥ ಟೈಮು. ಆ ಟೈಮ್ನಲ್ಲಿ ನೀರು ಮಳೆ ಯಥೇಚ್ಛವಾಗಿ ಮುಂಗಾರು ಬರುತ್ತೆ ನಮಗೆ. ಬಂದಂಥ ನೀರಲ್ಲಿ ನಮಗೆ ನಮ್ಮ ಎಲ್ಲ ಡ್ಯಾಮ್ಗಳು ತುಂಬಿ ಎಕ್ಸಸ್ ನೀರು ಸೊ ಅಲ್ಲಿಗೆ ಹೋಗುವಂಥದ್ದು. ಜೊತೆಗೆ ಅದ್ರ ಜೊತೆಗೆ ಆ ಟೈಮ್ನಲ್ಲಿ ನಾವು ಕೂಡ ಏನೋ ಒಂದು ಅಗ್ರಿಮೆಂಟ್ ಆಗಿದೆ, 117 TMC ನಾವು ನೀರು ಬಿಡಬೇಕು ಅಂತ ಆಗಿದೆ, 177 TMC ನೀರು. ಆ ನೀರನ್ನು ಬಿಡಲಿಕ್ಕೆ ಆ ಟೈಮ್ನಲ್ಲಿ ಅದೊಂದೇ ಟೈಮ್ ನಾವು ಬಿಡಲಿಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ಅವರು ನಾವು ಬರಬೇಕಾದ ತಿಂಗಳ ನೀರು ನಮಗೆ ಬಂದಿಲ್ಲ, ಅದನ್ನು ನೀರು ಬಿಡಿ ಅಂತ ಕೇಳಿದ್ದಾರೆ. ಅದಕ್ಕೆ ನೀರನ್ನು ನಾವು ಬಿಡಬೇಕು, ಈಗ ನೀರಿದೆ ಇಲ್ಲ ಅನ್ನೋದನ್ನು ಕಾವೇರಿ ವಾಟರ್ ನೀರಿನ ನಿರ್ವಹಣಾ ಸಮಿತಿ ಇದೆ. ಆ ಸಮಿತಿ ಅದು ಟೆಕ್ನಿಕಲ್ ಕಮಿಟಿ, ಅದು ಎಲ್ಲವನ್ನು ಕೂಡ ಪರಿಗಣನೆ ತಗೊಂಡು ಅಲ್ಲಿ ಅವರ ರೆಸ್ಪಾನ್ಸಿಬಿಲಿಟಿ ಏನೇನು ನೋಡಬೇಕು, ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಕೂಡ ಆ್ಯಕ್ಟಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಅದರ ಪ್ರಕಾರ ಈ ನಮ್ಮ ರಾಜ್ಯದಲ್ಲಿ ಏನಿದೆ ಸ್ಥಿತಿಗತಿ, ಅದು ಎಸ್ಪೆಷಲಿ ಕಾವೇರಿ ಕಣಿವೆಯಲ್ಲಿ, ಜೊತೆಗೆ ಮಡ್ರಾಸ್ನಲ್ಲಿರುವಂಥ ಕಾವೇರಿ ಕಣಿವೆಗಳಲ್ಲಿ ಏನು ಪರಿಸ್ಥಿತಿ ಏನಿದೆ, ಯಾವ್ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ನೀರಿದೆ. ಸೊ ಆ ನೀರು ಇರೋದರಿಂದ ನಮಗೆ ಆ ನೀರನ್ನು ಅಳತೆ ತಗೊಂಡು ಅಲ್ಲಿ ಕಷ್ಟಗಳೇನಿದೆ, ಇಲ್ಲಿ ಕಷ್ಟಗಳೇನಿದೆ, ಇಲ್ಲಿ ಕುಡಿಯೋ ನೀರಿಗೆ ಅವಶ್ಯಕತೆ ಇದೆಯಾ ಇಲ್ವಾ, ಇವೆಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕಿ ಸಂಕಷ್ಟ ಕಾಲದಲ್ಲಿ, ಅಂದರೆ ನೀರು ಮಳೆ ಕಡಿಮೆ ಇದ್ದಂಥ ಕಾಲದಲ್ಲಿ ನಾವಿವೆಲ್ಲನೂ ಕೂಡ ನಾವು ಯೋಚನೆ ಮಾಡಿ ಅದರ ತೀರ್ಮಾನ ತಗೋಬೇಕು. ಆದರೆ ಕೆಲವು ಸಂದರ್ಭ ಏನಾಗುತ್ತೆ ಅಂತಂದರೆ, ಈಗ ಸಂಕಷ್ಟ ಕಾಲ, ಮಳೆ ನಮಗೆ ಬರಬೇಕಾಗಿತ್ತು, ಮುಂಗಾರು ಮಳೆ ಈಗ ಒಂದೂವರೆ ತಿಂಗಳಿಂದನೇ ಶುರುವಾಗಬೇಕಾಗಿತ್ತು. ಆದರೆ ಮುಂಗಾರು ನಮಗೆ ಫೇಲ್ಯೂರ್ ಆಯಿತು. ಇನ್ನು ಕೇವಲ 1.5 ತಿಂಗಳು ಮಾತ್ರ ಬಾಕಿ ಉಳಿದಿದೆ. ಈ 1.5 ತಿಂಗಳು ಕೂಡ ಇವಾಗ ಮಳೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ಮುನ್ಸೂಚನೆ ಪ್ರಕಾರ ಈ ಸಲ ಬರಗಾಲ ಆಗುತ್ತೆ, ನೀರು ಕಡಿಮೆ, ಮಳೆ ಕಡಿಮೆ ಅಂತ ಹೇಳಿದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಕೂಡ ಇವರು ನಮಗೆ ನೀರಿಲ್ಲ ಅಂತ ಗೊತ್ತಿದ್ರೂ ಕೂಡ ಅಲ್ಪ ಸ್ವಲ್ಪ ನೀರು, ಇವತ್ತು ಕೆಲವು ಕಡೆ ಮಳೆ ಆದ್ದರಿಂದ ಅಲ್ಪ ಸ್ವಲ್ಪ ನೀರು ನಮ್ಮ KRSಗೆ ಬಂದಿದೆ. ಹಾಗಾಗಿ ಅವರು ನಿಮಗೆ ನೀರು ಬಂದಿದೆ, ಆ ನೀರಲ್ಲಿ ನಮಗೆ ಸ್ವಲ್ಪ ಬಿಟ್ಕೊಡಿ ಅಂತ ಕೇಳಿದ್ದಾರೆ. ಆದರೆ ಈಗ ಬಂದಿರೋ ನೀರು ನಮಗೆ ಕುಡಿಲಿಕ್ಕೆ ಸಾಕಾಗುವಷ್ಟು ನೀರಿಲ್ಲ. ಅದರಿಂದ ಯಾಕೆ ಪದೇ ಪದೇ ಅವ್ರು ಕೇಳ್ತಾರೆ ಅಂದರೆ ಅದು ಒಂದು ಕಾರಣ. ಸೊ ನೀರಿದ್ದರೂ ಇಲ್ಲದೇ ಇದ್ರೂ ಕೂಡ ಈಗ ಪ್ರತಿ ವರ್ಷವೂ ಕೂಡ ಹೆಚ್ಚು ಕಮ್ಮಿ ಒಂದು 15-20 ವರ್ಷದಿಂದನೂ ಕೂಡ ಯಾವ ವರ್ಷವೂ ಕೂಡ ನಾವು ಕಡಿಮೆ ನೀರು ಬಿಟ್ಟಿಲ್ಲ.